ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಇವತ್ತು ಅಚ್ಚರಿಯ ಜಾಗವನ್ನ ದೂರುದಾರ ತೋರಿಸಿದ್ದಾನೆ. ಎಲ್ಲಿ ಅಂತ ಹೇಳಿದ್ರೆ ಬಹುಚರ್ಚಿತ ಬಾಹುಬಲಿ ಬೆಟ್ಟದ ಸಮೀಪ ಇವತ್ತು ಶೋಧ ಕಾರ್ಯ ನಡೀತಾ ಇದೆ. ಆ ಜಾಗವನ್ನೇ ಈ ದೂರುದಾರ ತೋರಿಸಿದ್ದಾನೆ. ನಾನು ಇಲ್ಲಿ ಹಣ ಹೂತಿದ್ದೀನಿ, ಇಲ್ಲಿ ಚೆಕ್ ಮಾಡಿ, ಇಲ್ಲಿ ಅಗಿರಿ ಅಂತ ಈಗಾಗಲೇ ಸ್ಥಳ ಗುರುತು ಮಾಡ್ತಾ ಇದ್ದಾರೆ SIT ಎಲ್ಲರೂ ಕೂಡ. ಬಾಹುಬಲಿ ಬೆಟ್ಟದ ಮೇಲ್ಭಾಗಕ್ಕೆ SIT ತಂಡ ಇದೀಗ ಬಂದಿದೆ. ಆ ಬೆಟ್ಟದ ಮೇಲ್ಭಾಗಕ್ಕೆ ಬಂದು ಅಲ್ಲಿ ಈತ ಸ್ಥಳವನ್ನು ಮಾರ್ಕ್ ಮಾಡ್ತಾ ಇದ್ದಾನೆ. ಇಲ್ಲೇ ನಾನು ಹೂತಿದ್ದು, ಇಲ್ಲಿ ನೀವು ಪರಿಶೀಲನೆ ಮಾಡಬೇಕು ಅಂಥೇಳಿ. ಇನ್ನು ಬಾಹುಬಲಿ ಬೆಟ್ಟದ ಮೇಲ್ಭಾಗದಲ್ಲಿ 16ನೆಯ ಪಾಯಿಂಟ್ ಗುರುತಾಗಿದೆ. ಬಾಹುಬಲಿ ಬೆಟ್ಟದಲ್ಲಿ ಶೋಧ ಕಾರ್ಯಕ್ಕೆ SIT ಒಂದು ಕಡೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ದೂರುದಾರ ಯಾವ ಜಾಗವನ್ನು ಹೇಳ್ತಾ ಇದ್ದಾನೋ ಆ ಜಾಗವನ್ನು ಅವರು ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಪಾಯಿಂಟ್ ಮಾಡಿದ್ದಲ್ಲದೆ ಆ ಸ್ಥಳವನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ ಕೂಡ ಸಿಬ್ಬಂದಿ. ಅಲ್ಲಿ ಅಗಿಲಿಕ್ಕೆ ಬೇಕಾದಂತಹ ಸಿದ್ಧತೆ ಬೇಕಲ್ಲ, ಹಾಗೆ ಅದನ್ನು ಒಂದು ರೀತಿಯಲ್ಲಿ ಮಾರ್ಕ್ ಮಾಡಿ ಅಲ್ಲಿ ಎಲ್ಲರೂ ಬಂದು ನಿಂತ್ಕೊಳ್ಬೇಕಾಗತ್ತೆ, ನೋಡಬೇಕಾಗತ್ತಲ್ಲ, ಅದಕ್ಕೆಲ್ಲ ಒಂದು ಪ್ರಿಪ್ರೇಷನ್ ಅವ್ರು ಮಾಡಿಕೊಳ್ತಾ ಇದ್ದಾರೆ. ದೂರುದಾರನ ಎಲ್ಲ ಹೇಳಿಕೆಯನ್ನು ಕೂಡ SIT ದಾಖಲಿಸ್ತಾ ಇದೆ. ಇಲ್ಲಿ ಶೋಧ ಕಾರ್ಯದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಹೇಳಿಸ್ಕೊಳ್ಳಿಕ್ಕೆ ಇದೀಗ ಪ್ರಕಾಶ್ ಇದ್ದಾರೆ. ಪ್ರಕಾಶ್, ದೂರುದಾರ ಇದೀಗ ಬಾಹುಬಲಿ ಬೆಟ್ಟದ ಮೇಲ್ಭಾಗಕ್ಕೆ SITನ ಕರ್ಕೊಂಡು ಬಂದಿದ್ದಾನೆ. ಅಲ್ಲಿ ನಾನು ಮಾರ್ಕ್ ಮಾಡ್ತೀನಿ, ನಾನು ತೋರಿಸ್ತೀನಿ, ಅಲ್ಲಿ ಅಗಿರಿ ಅಂತ ಹೇಳ್ತಾ ಇದ್ದಾನೆ. ಈ ವಿಚಾರದಲ್ಲಿ ದೂರುದಾರ ಮೊದಲೇ SIT ಮುಂದೆ ಕುಳಿತುಕೊಂಡು ಎಲ್ಲ ವಿವರಗಳನ್ನು ಕೊಟ್ಟಿದ್ದಾನ? ಅಂದರೆ ಪ್ಲೇಸಸ್ ನಾನು ಕೇಳ್ತಾ ಇದ್ದೀನಿ. ಈಗ ಬಾಹುಬಲಿ ಬೆಟ್ಟ, ನೇತ್ರಾವತಿ ತೀರ, ಅರಣ್ಯ, ಇನ್ಯಾವುದೋ ಜಾಗ ಈ ಥರ ಹೇಳಿದ್ದಾನ ಅವನು, ಅಥವಾ ಅವನು ಯಾವತ್ತು ಬಂದು ಎಲ್ಲಿ ಹೋಗ್ತಾನೋ ಅದನ್ನೇ SIT ಫಾಲೋ ಮಾಡ್ತಾ ಇದೆಯಾ ಇಲ್ಲಿ, ಹೇಗೆ ಅಂತ? ರಮಾಕಾಂತ್, ಈಗಾಗಲೇ ಪಾಯಿಂಟ್ ನಂಬರ್ 1ರಿಂದ ಪಾಯಿಂಟ್ ನಂಬರ್ 14ರವರೆಗೆ ಜಾಗವನ್ನು ಮೊದಲು ಗುರುತು ಮಾಡ್ತಾರೆ. ನಂತರದಲ್ಲಿ ಒಂದು ವಾರ ನಂತರ ಗುರುತು ಮಾಡಲಿಕ್ಕೆ ಸಮಯ ತಗೊಳ್ತಾರೆ. ಆದರೆ ಇತ್ತೀಚೆಗೆ ನಡೀತಾ ಇರುವಂತಹ ಪ್ರಕ್ರಿಯೆ ಏನಿದೆ, ಮೊದಲು ಈಗ ಯಾವ ಕಡೆ ಇದೆ ಅಂತಂದರೆ ಬಾಹುಬಲಿ ಬೆಟ್ಟದ ಕಡೆ. ಹಾಗಾದರೆ ಬಾಹುಬಲಿ ಬೆಟ್ಟದ ಕಡೆ ಆತನೇ ಅನಾಮಿಕನೇ ಕರ್ಕೊಂಡು ಬಂದು ಜಾಗವನ್ನು ತೋರಿಸುವಂತಹ ಕೆಲಸ ಈಗಾಗಲೇ ನಡೀತಾ ಇದೆ ಅನ್ನೋದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಇವತ್ತು ಪಾಯಿಂಟ್ ಗುರುತು ಮಾಡ್ತಾರೆ ಅಂದ್ಕೊಂಡಿದ್ದು, ಪಾಯಿಂಟ್ ನಂಬರ್ 16ರನ್ನು ಇವತ್ತು ಗುರುತು ಮಾಡ್ತಾರೆ. ಶೋಧ ಕಾರ್ಯ ನಡೆಯೋದಿಲ್ಲ ಅಂತ ಅಂದುಕೊಂಡಿತ್ತು, ಇವತ್ತಿನ ಸಂದರ್ಭ ಆಗಿತ್ತು. ಆದರೆ ಇವತ್ತು ಏಕಾಏಕಿ ಇಲ್ಲಿ 16ನೇ ಪಾಯಿಂಟ್ ಬಾಹುಬಲಿ ಬೆಟ್ಟದ, ಅಂದರೆ ಕೇವಲ ಧರ್ಮಸ್ಥಳ ದ್ವಾರದಿಂದ ಬಾಹುಬಲಿ ಬೆಟ್ಟಕ್ಕೆ ಸುಮಾರು ಒಂದು 200 ಮೀಟ್ರು ದೂರ ಇರುವಂಥದ್ದು. ಆ ಬಾಹುಬಲಿ ಬೆಟ್ಟದ ಮೇಲೆ ಈಗಾಗಲೇ ಶೋಧ ಕಾರ್ಯ ಮುಂದುವರ್ತಕ್ಕಂಥದ್ದು. ಯಾಕಂದರೆ ಬೆಳಿಗ್ಗೆ 10 ಗಂಟೆಗೆ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದಂತಹ ಅನಾಮಿಕ ಅಲ್ಲಿ ಒಂದಿಷ್ಟು ವಿಚಾರಣೆ ಕೂಡ ಮಾಡುವಂಥದ್ದು ಅಧಿಕಾರಿಗಳು. ವಿಚಾರಣೆ ಮಾಡಿ ತದನಂತರದಲ್ಲಿ ಬಾಹುಬಲಿ ಬೆಟ್ಟ, ಅಂದರೆ ಬಾಹುಬಲಿ ಬೆಟ್ಟದ್ದು ಮಾತ್ರ ಹೇಳಿರುವಂಥದ್ದು. ಇಲ್ಲಿ ನೋಡಿ ಎಷ್ಟು ತುಂಬ ಜಾಣ್ಮೆಯಿಂದ ಇಲ್ಲಿ ಕೆಲಸ ಆಗ್ತಾಯಿದೆ ಅಂತಂದರೆ, ಬಾಹುಬಲಿ ಬೆಟ್ಟಕ್ಕೆ ಕರ್ಕೊಂಡು ಹೋದಾಗ ಮಾತ್ರ ಆತ ಪಾಯಿಂಟ್ ತೋರಿಸ್ತಾ ಇರುವಂಥದ್ದು. ಒಂದಿಷ್ಟು ಹೇಳಿಕೆಯನ್ನು ಅವತ್ತಿನ ದಿನದ ಕೆಲಸ, ಅಂದರೆ ಇವತ್ತು ಬೆಳಿಗ್ಗೆ ಏನು ಹೇಳಿಕೆ ಕೊಡ್ತಾರೆ ಆ ಹೇಳಿಕೆಯಂತೆ ಆಯಾ ಜಾಗಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದು ಇಲ್ಲಿ ಒಂದಿಷ್ಟು ಪ್ರಶ್ನೆಗಳು ಕೂಡ ಈಗಾಗಲೇ ಮೂಡ್ತಾ ಇರುವಂಥದ್ದು. ಹಾಗಾಗಿ ನಿನ್ನೆ ಒಂದು ಪಾಯಿಂಟ್ ನಂಬರ್ 15ರಲ್ಲಿ ಅಗೆಯಲಾಗಿತ್ತು. ಅಲ್ಲಿ ಯಾವ ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳು ಯಾವುದೂ ಸಿಗಲಿಲ್ಲ. ಆದರೆ ಇವತ್ತು ಒಂದಿಷ್ಟು ಕುತೂಹಲ ಇರತಕ್ಕಂಥದ್ದು, ಇಲ್ಲಿ 16ನೇ ಪಾಯಿಂಟ್ ಯಾವ್ಯಾವೆಲ್ಲ ದೂರುದಾರ ಹೇಗೆ ಹೇಳಿದರು ಅನ್ನೋದನ್ನೇ SIT ಅಧಿಕಾರಿಗಳು ಈಗ ಸದ್ಯಕ್ಕೆ ಯಾವುದನ್ನು ಮಾಹಿತಿ ಬಿಟ್ಕೊಟ್ಟಿಲ್ಲ. ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಪಾಯಿಂಟ್ ನಂಬರ್ 16ರಲ್ಲಿ ಈಗಾಗಲೇ ಶೋಧ ಕಾರ್ಯ ಮುಂದುವರಿತಾ ಇರುವಂಥದ್ದು. ನಾನು ಒಂದಿಷ್ಟು ವಿಜುವಲ್ ಕೂಡ ನೇರ ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ ರಮಾಕಾಂತ್. ಈಗ ನೋಡ್ತಾ ಇರ್ಬೋದು, ಹಸಿರು ಪರದೆ, ಸುಮಾರು 10 ಅಡಿಯ ಹಸಿರು ಪರದೆಯನ್ನು ಕೂಡ ಈಗಾಗಲೇ ಹಾಕಿರುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಜೊತೆಗೆ ಪೊಲೀಸರು ಬೀಡು ಬಿಟ್ಟಿದ್ದಾರೆ. 2 KSRP ತುಕಡಿಗಳನ್ನು ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಒಂದು ಕಡೆ SIT ಅವರು ಮೊದಲು ಪಾಯಿಂಟ್ ಗುರುತು ಮಾಡಿದರು, ನಮಗೆ ಇಂತಿಂಥ ಕಡೆ ಪಾಯಿಂಟ್ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇತ್ತು. ಅಂದರೆ ಪಾಯಿಂಟ್ ನಂಬರ್ 1ರಿಂದ ಪಾಯಿಂಟ್ ನಂಬರ್ 12ವರೆಗೂ ಎಲ್ಲ ಜಾಗ ಸದ್ಯಕ್ಕೆ ನಮಗೆ ಗೊತ್ತಾಗ್ತಾ ಇತ್ತು. ಆದರೆ ಏಕಾಏಕಿ ಈ ಕಾರ್ಯಾಚರಣೆಯಲ್ಲಿ ಯಾವ ಪಾಯಿಂಟ್ಗೆ ಹೋಗ್ತಾರೆ, ಎಲ್ಲಿ ಗುರುತು ಮಾಡ್ತಾರೆ, ಅದು ಯಾವುದೂ ಕೂಡ ಗೊತ್ತಾಗ್ತಾಯಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ತನಿಖೆಯನ್ನು ಚುರುಕು ಮಾಡಿದ್ದಾರೆ SIT ಅಧಿಕಾರಿಗಳು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಇವತ್ತು ಮಧ್ಯಾಹ್ನದ ಒಳಗೆ ಕರ್ಕೊಂಡು ಬಂದಿದ್ದಾರೆ. ಸುಮಾರು ಒಂದು 12:30ಯಲ್ಲಿ ಈ ಸ್ಥಳಕ್ಕೆ ಬಾಹುಬಲಿ ಬೆಟ್ಟದಿಂದ ಮೇಲ್ಗಡೆ 200 ಮೀಟರ್ ಜಾಗ ಇದೆ, ಆ ಜಾಗಕ್ಕೆ ಕೂಡ ಕರ್ಕೊಂಡು ಬಂದು ಇಲ್ಲಿ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು. ಇಟಾಚಿ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಕೂಲಿ ಆಳುಗಳು ಕೂಡ ಈಗಾಗಲೇ ಕೆಲಸ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಏನು ಈಗ ನೇತ್ರಾವತಿ ನದಿ ತೀರದಿಂದ ಮತ್ತು ಈಗ ನಿನ್ನೆ ಬೋಂಕ್ರತಾರ್ ಅರಣ್ಯ ಪ್ರದೇಶದಲ್ಲಿ ಶೋಧ ಕಾರ್ಯ ನಡೆಯಲಾಗಿತ್ತು. ಇವತ್ತು ಮತ್ತೆ ಬಾಹುಬಲಿ ಬೆಟ್ಟಕ್ಕೆ ಕೂಡ ಕರ್ಕೊಂಡು ಬಂದಿರುವಂಥದ್ದು. ಈಗಾಗಲೇ ಶೋಧ ಕಾರ್ಯ ಆರಂಭವಾಗಿದೆ. ಕೆಲಸ ಕೂಡ
ನಡೀತಾ ಇದ್ದಾರೆ. ಸಿಬ್ಬಂದಿಗಳು ಕೂಡ ಹಾಜರಿದ್ದಾರೆ, SIT ಅಧಿಕಾರಿಗಳಿದ್ದಾರೆ, ಜೊತೆಗೆ ಅನಾಮಿಕನನ್ನು ಕೂಡ ಕರೆತಂದು ಕೆಲಸವನ್ನು ಮುಂದುವರಿಸಿರುವಂಥದ್ದು. ರಮಾಕಾಂತ್.